ನಮಸ್ಕಾರ. ಇವತ್ತು ನಾನು ಕೆಲವು ಜೀವನದ ಸಣ್ಣ ಸಣ್ಣ ಎಟಿಕೇಟ್, ಡಿಸಿಪ್ಲಿನ್ ನಮ್ಮನ್ನು ಒಂದು ಕ್ಲಾಸಿ ಪರ್ಸನ್ ಆಗಿ ಮಾಡೋದ್ರ ಬಗ್ಗೆ ಇವತ್ತು ಹೇಳ್ತಾ ಹೋಗ್ತೀನಿ. ಈಗ ಏನಾಗತ್ತೆ ಅಂತ ಹೇಳಿದ್ರೆ, ಎಲ್ಲರೂ ಬೇಗನೆ ನಮ್ಮನ್ನು ಜಡ್ಜ್ ಮಾಡಿಬಿಡ್ತಾರೆ. ಅದರಲ್ಲೂ ನಾವು ಹಾಕೋತಕ್ಕಂತಹ ಬಟ್ಟೆ, ನಾವು ಮಾತಾಡ್ತಕ್ಕಂತಹ ಮಾತು, ನಮ್ಮ ನಡಿಗೆ ಎಲ್ಲವನ್ನು ಜನ ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾರೆ. ಅದರಲ್ಲೂ ಈಗ ಸೋಷಿಯಲ್ ಮೀಡಿಯಾ ಯುಗ. ಯಾಕಂತ ಹೇಳಿದ್ರೆ ಎಲ್ಲಾದರೂ ನಾವು ಒಂಚೂರು ಅಸಭ್ಯವಾಗಿ ನಡ್ಕೊಳ್ಳೋದಾಗಿರ್ಬೋದು, ಅಥವಾ ಏನಾದರೂ ಒಂದು ರೀತಿಯಲ್ಲಿ ಮಾಡಿದ್ರೆ ತಕ್ಷಣವೇ ನೋಡಿ, ಮುಂಚೆ ಆದರೆ ಯಾರೋ ಏನೋ ಮಾಡಿದರೆ ನಾವು ನೆಕ್ಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದಾಗ ಅದನ್ನು ನೆನಪಿಸ್ಕೊಂಡು ಹೇಳ್ತಾ ಇದ್ವಿ ಆ ವ್ಯಕ್ತಿ ಬಗ್ಗೆ. ಈಗ ರಪಕ್ಕ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸೋದಾಗಿರ್ಬೋದು, ಅವ್ರ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ಬಿಡೋದಾಗಿರ್ಬೋದು, ಇದೆಲ್ಲ ಆಗ್ತದೆ. ಈ ಥರ ಇರುವಾಗ ನಾವು ತುಂಬಾ ಡಿಗ್ನಿಫೈಡ್ ಆಗಿರಬೇಕು. ನೋಡಿ, ಹ್ಯೂಮನ್ ಇಸ್ ಅ ಸೋಷಿಯಲ್ ಅನಿಮಲ್ ಅಂತಾರೆ. ನಾನು ಯಾಕೆ ಬೇರೆಯವ್ರಿಗೆ ಕೇರ್ ಮಾಡಬೇಕು ಅಂತ ಹೇಳಿದರೆ ಹಾಗಲ್ಲ. ಯಾಕಂತ ಹೇಳಿದರೆ ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ನಾವು ಹಾಗಿರಬೇಕಾದ್ರೆ ನಾವು ಒಂದು ಗಣನೀಯ ವ್ಯಕ್ತಿಯಾಗಿ ಇರಬೇಕು. ನಮ್ಮನ್ನು ನೋಡಿದರೆ ಅಬ್ಬಾ ಇವ್ರ ಥರ ಜೀವನ ನಡೆಸಬೇಕು ಅನ್ನೋದನ್ನು ಎಲ್ಲರೂ ಕಲಿಬೇಕು. ಅಂಥ ವ್ಯಕ್ತಿ ಆಗಬೇಕಾದ್ರೆ ಕೆಲವು ಟಿಪ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಕೆಲವು ಸತಿ ನಾವು ಯಾರಿಗೋ ಒಬ್ಬರಿಗೆ ಫೋನ್ ಮಾಡ್ತೀವಿ, ಅವರು ಬ್ಯುಸಿ ಇರ್ತಾರೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಆ್ಯಂಗ್ಸೈಟಿಯಿಂದ ಅವ್ರಿಗೊಂದು 10 ಸತಿ 20 ಸತಿ ಕಾಲ್ ಮಾಡೋದನ್ನು ಮಾಡಿಬಿಡ್ತೀವಿ. ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರಿಗೇ ಆಗಿರಲಿ 1 ಸತಿ 2 ಸತಿ ಫೋನ್ ಮಾಡಿ. ಯಾವಾಗ 2 ಸತಿ ಕಾಲ್ ಮಾಡ್ತೀವೋ ಅವರ ಮಿಸ್ ಕಾಲ್ ನೋಡಿ ಮಾಡ್ತಾರೆ. ಹಾಗೂ ಅವ್ರು ಕಾಲ್ ಮಾಡಲಿಲ್ವಾ, ಡಿಸ್ರೆಸ್ಪೆಕ್ಟ್ ಇರುವಾಗ ನಾವು ಅವರನ್ನು ಹೋಗಿ ಹಿಂಬಾಲಿಸಿ ಮಾಡಲಿಕ್ಕೆ ಫೋನ್ ಮಾಡಲಿಕ್ಕೆ ಹೋಗಬಾರ್ದು. ನಮ್ಮ ಒಂದು ಕರೆಗೆ ಅಷ್ಟು ಬೆಲೆ ಸಿಗಬೇಕು. ಹಾಗಾಗಿ ಯಾರಿಗೇ ಆಗಲಿ, ಎಷ್ಟೇ ಆ್ಯಂಕ್ಷಿಯಸ್ ಆದರೂ ನಿಮಗೆ ಪದೇ ಫೋನ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೂ 2 ಸತಿ ಕಾಲ್ ಮಾಡಿದ್ಮೇಲೂ ಮಾಡಲಿಲ್ಲ ಅಂತ ಹೇಳಿದರೆ ಯಾವ ಕಾರಣಕ್ಕಾಗಿ ಮಾಡಿದ್ದೀರಾ ಅಂತ ಹೇಳಿ ಒಂದು ಸ್ಮಾಲ್ ಟೆಕ್ಸ್ಟ್ ಮೆಸೇಜನ್ನು ಬಿಟ್ಬಿಡಿ. ನಂತರ ಯಾರೋ ಫ್ರೆಂಡ್ಸ್ ಹತ್ರ ಹಣ ತೊಗೊಂಡಿರ್ತೀರ, ಬಿಡು ಅವನಿಗೇನು ಬೇಡ, ಕೊಟ್ಟರೆ ಆಯಿತು, ಯಾವಾಗಲೂ ಕೊಡೋಣ ಅಂಥೇಳಿ ನಿಮ್ಮ ಉದ್ದೇಶ ವಾಪಸ್ ಕೊಡಬೇಕು ಅನ್ನೋದೇ ಇರುತ್ತೆ. ಆದರೆ ಆ ವ್ಯಕ್ತಿಗೆ ಹೇಳಿ ಆ ಟೈಮ್ ಲೈನ್ ಅನ್ನೋದನ್ನು. ನಿಮಗೆ ನೀವೇ ಅನ್ಕೋಬೇಡಿ. ಯಾಕಂತ ಹೇಳಿದರೆ ಒಂದೊಂದ್ಸತಿ ನಾವು ಅನ್ಕೋತೀವಿ, ಬಿಡು ಅವನಿಗೇನಿರುತ್ತೆ, ಹಣದ ಅವಶ್ಯಕತೆನೇ ಇರಲ್ಲ ಅಂಥೇಳಿ. ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತು ಯಾರದೇ ಗಾಡಿ ತೊಗೊಳ್ತೀವಿ, ಎಷ್ಟೋ ಸತಿ ನಮ್ಗೆ ಅನಿವಾರ್ಯ ಬರುತ್ತೆ. ತೊಗೊಂಡ್ರೆ ಅವ್ರು ಗಾಡಿ ತೊಗೊಂಡಾಗಲೇ ಪೆಟ್ರೋಲ್ ಇರಲಿಲ್ಲ, ನಾನು ಯಾಕೆ ವಾಪಸ್ ಪೆಟ್ರೋಲ್ ಹಾಕ್ಕೊಡ್ಲಿ ಅಂತ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ಅದು ಒಂದು ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್. ನೋಡಿ, ಯಾವಾಗ ನಾವು ಒಂದು ಸಣ್ಣ ಸಣ್ಣ ಜೆಸ್ಚರ್ಸನ್ನು ತೋರಿಸ್ತೀವೋ ಆ ವ್ಯಕ್ತಿಗೆ ನಮ್ಮ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಬರ್ತಾ ಹೋಗುತ್ತೆ. ಹಾಗಾಗಿ ಅದಕ್ಕೆ ನೀವು ಫ್ಯೂಯಲ್ ಹಾಕೋದಾಗಿರ್ಬೋದು, ಪೆಟ್ರೋಲ್ ಹಾಕೋದಾಗಿರ್ಬೋದು, ಅದು ಒಂದು ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ಆಗಿರುತ್ತೆ. ಯಾವತ್ತೇ ಗಾಡಿ ತೊಗೊಂಡ್ರು ಖಾಲಿ ಟ್ಯಾಂಕ್ ಮಾತ್ರ ಮಾಡಿ ಕೊಡಬೇಡಿ, ಪೆಟ್ರೋಲ್ ಹಾಕಿ ತುಂಬಿಸಿ ಕೊಡಿ ಆಸ್ ಎ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್. ನಂತರ ಯಾರೋ ಒಬ್ಬರು ಮನೆಗೆ ಊಟಕ್ಕೆ ಕರೀತಾರೆ, ಊಟ ಚೆನ್ನಾಗಿರುತ್ತೆ, ಅವರಿಗೆ ಅದನ್ನು ಕ್ಲೀನ್ ಮಾಡಿರ್ಲಿಕ್ಕಾಗಲಿ ಅಥವಾ ಒಂದು ಮನೆಯಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಪಾರ್ಟಿಗೆ ಹೋದರೂ ಕೂಡ ಆ ಕ್ಲಿಯರ್ ಮಾಡೋದನ್ನು ನೋಡಿ. ಯಾರೇ ಒಂದು ಹೋಸ್ಟ್ ಮಾಡಿದರೆ ಅವ್ರದ್ದು ಒಂದು ತುಂಬ ಜೆಂಟಲ್ ಜೆಸ್ಚರ್ ಆಗಿರುತ್ತೆ. ಇದಂತ ಹೇಳಿದ್ರೆ ಯಾವುದೇ ಒಂದು ಪಾರ್ಟಿಗೆ ಹೋಗೋದಾಗಲಿ, ಯಾವುದೇ ಮನೆಗೆ ಹೋಗೋದಾಗಲಿ ಖಾಲಿ ಕೈಯಲ್ಲಿ ಹೋಗೋದು ಒಂದು ಸೌಜನ್ಯತಾನೇ ಅಲ್ಲ. ಯಾವುದೋ ಒಂದು ನಿಮ್ಗೆ ಏನಾದರೂ ಒಂದು ರೋಸ್ ಆಗಿರ್ಬೋದು, ಒಂದು ಹೂ ಆಗಿರ್ಬೋದು, ಒಂದು ಬೊಕ್ಕೆ ಆಗಿರ್ಬೋದು, ಏನಾದರೂ ನಿಮ್ಗೆ ಏನು ಕೊಡಬೇಕು ಅಂತ ಅನ್ಸುತ್ತೋ ಕೊಡಿ. ಯಾಕಂತ ಹೇಳಿದರೆ ಅವರಿಗೆ ಅದು ತೋರಿಸುತ್ತೆ ಏನಪ್ಪ ಅಂತ ಹೇಳಿದ್ರೆ ಯು ಆರ್ ವೆರಿ ಸ್ಪೆಷಲ್ ಅಂತ. ಸೊ ಯಾವಾಗಲೂ ನಾವು ಯಾರಿಗಾರು ಒಂದು ಗಿಫ್ಟ್ ಕೊಟ್ಟಾಗ ಯಾಕೆ ಅವ್ರಿಗೆ ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಇಟ್ ಶೋಸ್ ಹೌ ಸ್ಪೆಷಲ್ ವಿ ಆರ್ ಥಿಂಕಿಂಗ್ ಅಬೌಟ್ ದಟ್ ಪರ್ಸನ್ ಅಂತ ಅಲ್ವಾ. ಹಾಗಾಗಿ ಏನಾದರೂ ಒಂದು ಸಣ್ಣ ಉಡುಗೊರೆಗೆ ತೊಗೊಂಡು ಹೋಗೋದಾಗಿರಲಿ, ಅಥವಾ ಪಾರ್ಟಿ ಮುಗಿದ ನಂತರ ಅಥವಾ ಊಟನ ಮುಗಿದ ನಂತರ ಅವರಿಗೆ ಅದನ್ನೆಲ್ಲ ಆರ್ಗನೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದು ಕೂಡ ಒಂದು ಒಳ್ಳೆಯ ಗುಣವನ್ನು ತೋರಿಸ್ತಾ ಹೋಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದರೆ, ಯಾವಾಗಲೂ ಅಷ್ಟೇ ಯಾರಾದರೂ ಒಂದ್ಸತಿ ಫ್ರೆಂಡ್ಸ್ ಆಚೆ ಹೋದಾಗ ಯಾರಾದರೂ ಅವರೇ ಟ್ರೀಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಯಾವತ್ತೂ ಯಾವುದೇ ಒಂದು ಸಂಬಂಧ ಸಿಂಬಯೋಟಿಕ್ ಆಗಿರಬೇಕು. ಪ್ರತಿ ಸತಿ ಅವ್ರ ಹತ್ರ ಪಾರ್ಟಿ ತೊಗೊಳ್ತಾ ಇದ್ರೆ ಅಥವಾ ಅವ್ರು ನಮ್ಮ ಆಚೆ ಕರ್ಕೊಂಡು ಹೋಗ್ತಾ ಇದ್ರೆ ನಮ್ಮನ್ನು ತುಂಬ ಕೀಳಾಗಿ ನೋಡ್ತಾರೆ. ಸೊ ಇಲ್ಲ ಅಂತ ಹೇಳಿದರೆ ಗೋ ಡಚ್ ಅಂತ ಹೇಳಿದರೆ ಎಲ್ಲರೂ ಶೇರ್ ಮಾಡುವ ರೀತಿ ಇರಬೇಕು. ಇಲ್ಲ ಅಂತ ಹೇಳಿದರೆ ಒಂದು ಸತಿ ಅವರು ಕೊಟ್ಟರೆ ಇನ್ನೊಂದು ಸತಿ ನಾವು ಕೊಡೋ ರೀತಿ ಇರಬೇಕು. ಹಾಗಾಗಿ ಪ್ರತಿ ಸತಿ ನೀವು ಹೋದಾಗ ಫ್ರೆಂಡ್ಸು ಶೇರ್ ಮಾಡೋದನ್ನು ಕಲೀರಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದರೆ, ಯಾವಾಗಲೂ ಅಷ್ಟೇ, ಯಾವಾಗಲೂ ನಾವೇನು ಮಾಡ್ತೀವಿ, ನಮಗೆ ಫ್ರೆಂಡ್ಸ್ ಸಿಕ್ಕಿದಾಗ ಬರೀ ಕಷ್ಟವನ್ನು ಹೇಳ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಯಾಕಂತ ಹೇಳಿದರೆ ನಮ್ಗೆ ಯಾವಾಗಲೂ ಏನೋ ಕಷ್ಟ ಇದ್ದರೆ ಎಲ್ಲರ ಹತ್ರ ಹಂಚ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಯಾವಾಗಲೂ ನೋಡಿ, ಮನುಷ್ಯ ಅಟ್ರಾಕ್ಟ್ ಆಗೋ ಎಂಥ ಪರ್ಸ್ನಾಲಿಟಿಗೆ ಅಂತ ಹೇಳಿದರೆ ನಗ್ತಾ ಇರೋದು, ಖುಷಿಯಾಗಿರೋದು, ಪೀಸ್ಫುಲ್ ಆಗಿರೋದು. ಯಾವಾಗಲೂ ಅಷ್ಟೇ ಇದೆಲ್ಲ ಹೈ ವೈಬ್ರೇಷನಲ್ ಥಾಟ್ಸ್. ಯಾರು ಖುಷಿಯಾಗಿರ್ತಾರೋ ಅವರಲ್ಲಿ ಒಂದು ಹೈ ವೈಬ್ರೇಷನಲ್ ಥಾಟ್ಸ್ ಇರುತ್ತೆ. ಹಾಗಾಗಿ ಸದಾ ಯಾವಾಗಲೂ ಖುಷಿಯಾಗಿರೋದನ್ನು ಪ್ರಯತ್ನ ಪಡಿ.
ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು ನಮ್ಮ ವ್ಯಕ್ತಿತ್ವವನ್ನು ಎಂಫಸೈಸ್ ಮಾಡಲಿಕ್ಕೆ ಅಥವಾ ನಮ್ಮ ಪರ್ಸ್ನಾಲಿಟಿಯನ್ನು ಚೆನ್ನಾಗಿ ತೋರಿಸ್ಲಿಕ್ಕೆ ಬೇರೆಯವ್ರ ಬಗ್ಗೆ ಮಾತಾಡೋದಾಗಿರ್ಬೋದು, ಅಥವಾ ಯಾರು ಇರಲ್ವೋ ಆ ಫ್ರೆಂಡ್ಸ್ ಗ್ರೂಪಲ್ಲಿ ಮಾತಾಡೋದನ್ನು ಮಾಡ್ತೀವಿ. ಖಂಡಿತವಾಗ್ಲೂ ಈ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ, ಯಾವಾಗ ನಾವು ಒಬ್ಬರ ಬಗ್ಗೆ ಮಾತಾಡ್ತಾ ಹೋಗ್ತೀವೋ ಸಬ್ಕಾನ್ಷಿಯಸ್ಲಿ ಎದುರುಗಡೆ ಇರತಕ್ಕಂಥ ವ್ಯಕ್ತಿಗೆ ಈತ ಟ್ರಸ್ಟ್ ವರ್ತಿಯಲ್ಲ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಇವಾಗ ಅವನು ಆ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಹೇಳಿದ್ರೆ ಇಲ್ಲಿಂದ ಎದ್ದು ಹೋದ್ಮೇಲೆ ನಮ್ಮ ಬಗ್ಗೆನೂ ಮಾತಾಡ್ತಾನೆ ಅಂತ. ಹಾಗಾಗಿ ನೀವು ಮತ್ತು ನಿಮ್ಮ ಫ್ರೆಂಡ್ಸ್ ಮಧ್ಯೆ ಒಂದು ಬ್ಯಾರಿಯರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ತಪ್ಪನ್ನು ಮಾಡಬೇಡಿ ಯಾವತ್ತೂ ಅಷ್ಟೇ. ನೋಡಿ, ಎಲ್ಲರಿಗೂ ಒಂದು ಲೈಫಲ್ಲಿ ಒಂದು ಡಾರ್ಕ್ ಸೀಕ್ರೆಟ್ ಇರುತ್ತೆ. ತಿರುಗಿ ಹಿಂದೆ ನೋಡಿದ್ರೆ ನಮ್ಮಲ್ಲೂ ಎಷ್ಟು ಡಾರ್ಕ್ ಸೀಕ್ರೆಟ್ ಇರುತ್ತೆ ಅಲ್ವಾ? ಹಾಗಾಗಿ ಯಾರ ವಿಷಯನೂ ಪರ್ಸ್ನಲ್ ಆಗಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಗಾಸಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಗಾಸಿಪ್ ಅಲ್ಲ, ಈ ನೆಗೆಟಿವ್ ವೈಬ್ರೇಷನ್ ಆಗುತ್ತೆ, ನೆಗೆಟಿವ್ ಥಾಟ್ಸ್ ಕಡೆ ಆಗ್ತಾ ಹೋಗುತ್ತೆ. ಹಾಗಾಗಿ ಖುಷಿಯಾಗಿರೋ ವಿಷಯವನ್ನು ಮಾತಾಡೋಣ, ಜನರಲ್ ನಾಲೆಜ್ ಬಗ್ಗೆ ಮಾತಾಡೋಣ, ಅಥವಾ ಕಾಮನ್ ಟಾಪಿಕ್ ಬಗ್ಗೆ ಮಾತಾಡೋಣ. ಈಗ ಎಷ್ಟೊಂದು ಎಂಟರ್ಟೈನ್ಮೆಂಟ್ ಇದೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಹೊರತು ಯಾವುದೇ ಕಾರಣಕ್ಕೂ ಒಬ್ಬರನ್ನ ಹೀಯಾಳಿಸಿ ಅಥವಾ ಗ್ರೂಪಲ್ಲಿ 10 ಜನ ಕೂತಿದ್ರೆ ಒಬ್ಬನನ್ನು ರೇಗಿಸೋದಾಗಿರ್ಬೋದು, ಚುಡಾಯಿಸೋದಾಗಿರ್ಬೋದು, ಅವನ ಫಿಸಿಕಲ್ ಅಪಿಯರೆನ್ಸ್ ಅನ್ನೋ ಆಗಿರ್ಬೋದು, ಅವರಿಗೆ ಅಲ್ಲಿ ಇರಿಸು ಮುರ್ಸು ಆಗ್ತಾ ಇರೋದು ಅದನ್ನು ತೋರಿಸ್ಲಿಕ್ಕೆ ಹೋಗಲ್ಲ. ಆದರೆ ಹಿಂದೆ ಆ ವ್ಯಕ್ತಿಗೆ ದುಃಖ ಆಗುತ್ತೆ. ಹಾಗಾಗಿ ಒಂದು ನಗು ಎನ್ವೈರ್ಮೆಂಟ್ ಇರಬೇಕು ಅಂತ ಹೇಳಿದ್ರೆ ನಾವು ಒಂದು ಕಾಮನ್ ಟಾಪಿಕ್ ಬಗ್ಗೆ ಮಾತಾಡಬೇಕು. ಬೇಕಾದ್ರೆ ನಮ್ಮ ಬಗ್ಗೆ ನಾವು ಆಡ್ಕೊಂಡು ಮಾತಾಡೋಣ. ಆದರೆ ಎದುರುಗಡೆ ಇರೋರ ಬಗ್ಗೆ ಮಾತಾಡೋದಾಗಲಿ, ಅವ್ರ ಅಪಿಯರೆನ್ಸ್ ಬಗ್ಗೆ ಮಾತಾಡೋದಾಗಲಿ, ಅವ್ರ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ ಮಾತಾಡೋದಾಗಲಿ ಮಾಡೋದು ಬೇಡ. ಮತ್ತು ಯಾರದಾಗಿರಲಿ ಸಂಬಳ ಕೇಳೋದಾಗಿರ್ಬೋದು, ಎಷ್ಟು ಸಂಬಳ ಅಂತ ಕೇಳೋದಾಗಿರ್ಬೋದು, ಅಥವಾ ಯಾಕೆ ನೀನು ಇನ್ನೂ ಮದುವೆ ಆಗಿಲ್ಲ ಅಂತ ಕೇಳೋದಾಗಿರ್ಬೋದು, ಯಾಕೆ ಮಕ್ಕಳಾಗಿಲ್ಲ ಅನ್ನೋದು ಕೇಳೋದ್ರ ಬಗ್ಗೆ ಅನ್ಲೆಸ್ ಅಂಟಿಲ್ ಅವರು ನಿಮ್ಮ ಹತ್ರ ಡಿಸ್ಕಸ್ ಮಾಡೋ ತನಕ ಯಾವುದೇ ಸ್ಯಾಲ್ರಿ ಆಗಿರಲಿ, ಪರ್ಸ್ನಲ್ ಲೈಫ್ ಆಗಿರಲಿ ಕೇಳಲಿಕ್ಕೆ ಹೋಗಬೇಡಿ. ಅಥವಾ ಯಾವಾಗಲೂ ಒಂದ್ಸತಿ ನಿಮ್ಮ ಫ್ರೆಂಡ್ ಬಂದು ಹೇಳ್ಕೊಂಡಿರ್ತಾನೆ, ಮಗ ನನ್ನ ಹೆಂಡತಿ ಸಖತ್ ಕಾಟ ಕೊಡ್ತಿರ್ತಾಳೆ ಕಣೋ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ. ಅಥವಾ ನಿಮ್ಮ ಫ್ರೆಂಡ್ ಬಂದು ಹೇಳ್ತಾರೆ, ಗಂಡ ನನಗೆ ಕಾಟ ಕೊಡ್ತಿದ್ದಾನೆ ಅಂತ. ಅದನ್ನು ಮತ್ತೆ ಕೇಳಲಿಕ್ಕೆ ಹೋಗಬೇಡಿ. ಅವರೇ ಹೇಳಿದರೆ, ಯಾಕಂತ ಹೇಳಿದ್ರೆ ನೋಡಿ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಹೇಳ್ತಾರೆ. ಹಾಗಾಗಿ ಜಗಳ ಬರುತ್ತೆ ಹೋಗುತ್ತೆ. ಇವತ್ತು ನಾನು ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಹ್ಯಾಪಿ ಮ್ಯಾರೇಜ್ ಬಗ್ಗೆ ಎಲ್ಲ. ಎಷ್ಟೋ ಸತಿ ನನ್ನ ಗಂಡನ ಮಧ್ಯೆನೂ ಜಗಳ ಆಗುತ್ತೆ. ಆದರೆ ನಂತರ ಅದನ್ನು ಕೋಪಿಂಗ್ ಮೆಕ್ಯಾನಿಸಮನ್ನು ನಮಗೆ ಗೊತ್ತಿರುತ್ತೆ, ಯಾರು ಹೇಳ್ಕೊಡ್ಬೇಕಂತ ಇಲ್ಲ. ಹಾಗಾಗಿ ಎಲ್ಲರ ಲೈಫಲ್ಲೂ ಅಷ್ಟೇ, ಯಾರೋ ಖುಷಿಯಾಗಿ ಗಂಡ ಮದುವೆ ಆದವರು ಅಂತ ಹೇಳಿದರೆ ಈ ಫಿಲಮಲ್ಲಿ ತೋರಿಸ್ತಾರಷ್ಟೇ ಗಂಡ ಹೆಂಡತಿ ತುಂಬ ಖುಷಿಯಾಗಿರೋದು. ನಿಜ ಲೈಫಲ್ಲಿ ಯಾರ ಲೈಫಲ್ಲೂ ಹಾಗಿರಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲವೇ ಇಲ್ಲ. ಹಾಗಾಗಿ ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಮತ್ತೆ ಕಿದಕ್ಕೆ ಕೇಳೋದು ಗೊತ್ತಿರುತ್ತೆ ನಮಗೆ ಕೆಲವು ಸತಿ, ಆದರೂ ಅವ್ರ ಬಾಯಿಂದ ಕೇಳೋಣ ಅಂತ ಇದೆಲ್ಲವನ್ನು ಮಾಡ್ತಾ ಹೋದರೆ ನಮ್ಮ ಪರ್ಸನಾಲಿಟಿ ಕುಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಟಾಪಿಕನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.